ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್. ಇವತ್ತು ನಾನು ಬೇಳೆ ಒಬ್ಬಿಟ್ಟು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನು ಫಸ್ಟಿಗೆ ಹಿಟ್ಟು ಕಲಿಸ್ಕೊಳ್ಳೋಣ. ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದರೆ ಹಿಟ್ಟನ್ನು ಚೆನ್ನಾಗಿ ನಾದಂಗಾಗುತ್ತೆ, ತುಂಬ ಸಾಫ್ಟಾಗಿ ಬರುತ್ತವೆ ಒಬ್ಬಿಟ್ಟು. ನೋಡಿ, ಒಂದೇ ಸತಿ ನೀರು ಹಾಕೊಂಡು ಕಲಿಸ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಂಡು ಬನ್ನಿ. ತುಂಬ ಸಿಂಪಲಾಗೂ ಮಾಡ್ಕೋಬೋದು, ಬೇಗನೂ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ನೀಟಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಅವು ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ತೆಳ್ಳಗೆ ಕಲಿಸ್ಕೊಂಡ್ರೆ ನಾವು ಸ್ವಲ್ಪ ನೆನೆಯೋಕ್ಕೆ ಬಿಟ್ಟ ನಂತರ ತುಂಬ ಸಾಫ್ಟಾಗಿ ಹಿಟ್ಟು ಬರುತ್ತೆ. ಹಿಟ್ಟು ಸಾಫ್ಟ್ ಆದರೆ ಒಬ್ಬಿಟ್ಟು ಸಮೇತ ಬೇಗ ಆಗೋಗ್ಬಿಡುತ್ತೆ. ನೋಡಿ, ನೀಟಾಗಿ ನಾದ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ನಾದಬೇಕಾದ್ರೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಹಾಕಿ ಮತ್ತೆ ಇನ್ನು ಲಾಸ್ಟಿಗೂ ಜಾಸ್ತಿ ಎಣ್ಣೆ ಹಾಕಿ ನೆನೆಯೋಕ್ಕೆ ಬಿಡಬೇಕು. ಇದನ್ನು ನೋಡಿ, ನಾನು ಎಷ್ಟು ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಿದೆ. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಅದು ಬೇಗ ಹಿಟ್ಟು ನೆನೆಯಲ್ಲ, ತುಂಬ ಸಾಫ್ಟ್ ಆಗೋಲ್ಲ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೀಟಾಗಿ ಬಂದಿದೆ. ನನ್ನ ಕೈಯಲ್ಲೆಲ್ಲ ಅಷ್ಟೊಂದೆಲ್ಲ ಅಂಟ್ಕೊಂಡಿತ್ತು, ಅದೆಲ್ಲ ಈಗ ನಾವು ಕಲಿಸ್ತಾ ನೀಟಾಗಿ ಎಲ್ಲ ಅದೂ ಹೋಗುತ್ತೆ. ನೋಡಿ, ಈಗ ಹಿಟ್ಟು ಕಲಸಿಟ್ಟಾಯಿತು. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ಇದಕ್ಕೆ 1 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಇದನ್ನು ವಿಷಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ವಿಷಲ್ ಆಗಿದೆ. 2 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಸ್ಮ್ಯಾಶ್ ಆಗಿದೆ. ಚೆನ್ನಾಗಿ ಕುಕ್ಕರಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಅಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಒಂದು ಅಚ್ಚು ಬೆಲ್ಲ ಒಂದು ಕಪ್ಪಿಗೆ ಒಂದು ಅಚ್ಚು ಬೆಲ್ಲ ಸಾಕಾಗುತ್ತೆ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಅರ್ಧ ಅಚ್ಚು ಜಾಸ್ತಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಒಂದು 3ರಿಂದ 4 ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡು ಫಸ್ಟು ಬೆಲ್ಲ ಕರಗಿಸ್ಕೊಳ್ಳಿ. ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಕಸ ಏನಾದ್ರು ಇದ್ದರೆ ಅದನ್ನು ನಾವು ಫಸ್ಟು ಸೋಸ್ಕೋಬೇಕು. ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ಳಿ. ಹೀಗೆಲ್ಲ ನೀಟಾಗಿ ಅದು ಕರಗಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಬೇಗನೆ ಸೋಸ್ಕೋಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ. ನೋಡಿ, ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂತಹ ಬೇಳೆನ ಹಾಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೀಗ ಸ್ವಲ್ಪ ಏಲಕ್ಕಿ ಪೌಡ್ರು ಹಾಕಿ ಚೆನ್ನಾಗಿ 5 ನಿಮಿಷ ಇಟ್ಟು ಗಟ್ಟಿ ಆಗ್ತಾ ಬರಬೇಕು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿದ್ರೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈಗ ಹೂರಣ ರೆಡಿಯಾಗಿದೆ. ಇನ್ನು ನಿಮ್ಮ ಮೈದಾನ ತೋರಿಸ್ತಿದ್ದೀನಿ ನಾನು ಯಾವ ಥರ ಮೈದಾ ನೆಂದಿದೆ ಅಂತ. ನಾವು ಎಳೆದ್ರೆ ಮೈದಾ ಈ ಥರ ಬರಬೇಕು, ಅಷ್ಟು ನೆನಿಬೇಕು, ಹಾಗಂದ್ರೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಥರ ತೊಗೊಂಡು ನೋಡಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಉಂಡೆ ಕಟ್ಟ ರೀತಿಯಲ್ಲಿ ಬರುತ್ತೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಇದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟರೆ ಸಾಕು.
ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಇಲ್ಲ ನಿಮಗೆ ಇದು ಹೂರಣ ತೆಳು ಬತ್ತು ಅಂದರೆ ಸ್ವಲ್ಪ ಒಂದು ಕಾಫಿ ಲೋಟದಷ್ಟು ಕಡಲೆ ಹಾಕಿ ಪೌಡ್ರು ಮಾಡಿ ಅದರೊಳಗೆ ಮಿಶ್ರಣ ಮಾಡಿದ್ರೆ ಅದು ನೀವು ಅರ್ಜೆಂಟಿಗೆ ಮಾಡ್ಕೊಳ್ಳೋದಾದರೆ ಆಗಲೇ ಗಟ್ಟಿ ಆಗಿಬಿಡುತ್ತೆ. ನೋಡಿ ಈ ಥರ ಫಸ್ಟಿಗೆ ಹೂರಣನೆಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಈ ಥರ ಹಾಕ್ಕೊಂಡ್ರೆ ಬೇಗನೂ ನಾವು ಒಬ್ಬಟ್ಟನ್ನ ಮಾಡ್ಕೋಬೋದು. ಈಗ ಹೂರಣ ಉಂಡೆ ಮಾಡಿದ್ದಾಯಿತು. ಈಗ ಮೈದಾ ಹಿಟ್ಟಲ್ಲಿ ಹೂರಣನ ಹಾಕಿ ಇಟ್ಬಿಡೋಣ. ನೋಡಿ ಮೈದಾ ಹಿಟ್ಟು ಇಷ್ಟು ತೊಗೊಂಡಿದ್ದೀನಿ. ಇದು ನೀಟಾಗಿ ಒಂದು ಕೈಯಲ್ಲಿ ಈ ಥರ ತೊಟ್ಕೊಳ್ಳಿ. ಈಗ ಇದಕ್ಕೆ ಮಾಡಿಟ್ಟಿರೋಂತಹ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮೈದಾ. ಈಗ ಇದಕ್ಕೆ ನಾನು ಉಂಡೆ ಕಟ್ಟಿಟ್ಟಿದ್ದಂತಹ ಹೂರಣನ ಇದರೊಳಗಡೆ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾವು ಈ ಥರ ಮಾಡಿಟ್ಕೊಂಡ್ರೆ ಒಂದೊಂದನ್ನೇ ಒಂದು ಬೇಯಿಸ್ತಾ ಒಂದೊಂದು ತೊಟ್ಟಿಟ್ಬಿಡ್ಬೋದು. ನೋಡಿ ಇಷ್ಟೇ, ಬೇಗ ಆಗೋಗ್ಬಿಡುತ್ತೆ. ಈ ಥರ ಮಾಡಿಟ್ಕೋಬೇಕು. ಉಳ್ದವನು ಇವು ಮೈದಾ ತುಂಬ ಚೆನ್ನಾಗಿ ನೆಂದಿದ್ರೆ ಬೇಗ ಆಗೋಗ್ಬಿಡುತ್ತೆ. ನೀಟಾಗಿ ಒಂದು 5 ನಿಮಿಷ ಸ್ಪ್ರೆಡ್ ಮಾಡಿಕೊಂಡು ಅದರೊಳಗಡೆ ಹೂರಣನ ಇಟ್ಟು ನೀಟಾಗಿ ಫಿಲ್ ಮಾಡ್ಕೊಬನ್ನಿ. ಈ ಥರ ಫಿಲ್ ಮಾಡಿದ್ರೆ ನೀಟಾಗಿ ಕ್ಲೋಸ್ ಮಾಡಿ ಅದನ್ನು ಸ್ವಲ್ಪ ನೀಟಾಗಿ ಹಂಗೆ ಕೈಯಲ್ಲೇ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈಗ ಇದು ರೆಡಿ ಆಯಿತು. ಈಗ ತೊಟ್ಟೋಣ. ಈಗ ಇದಕ್ಕೆ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದವರು ಈಗ ಎಣ್ಣೆ ಪ್ಯಾಕೆಟ್ ಕವರು, ಗಟ್ಟಿ ಕವರ್ ಅಂತ ಇರುತ್ತಲ್ಲ, ಇಲ್ಲ ಬಾಳೆದೆಲೆ ಯಾವುದ್ರಲ್ಲಾದ್ರೂ ತೊಟ್ಕೊಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದನ್ನೇ ತೊಗೊಂಡು ಈಗ ನೀಟಾಗಿ ಫಸ್ಟ್ ಒಂದು 5 ನಿಮಿಷ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಹಿಟ್ಟು ನೆಂದಿದ್ರೆ ಸಾಫ್ಟಾಗಿ ಅದೇ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಈಗ ಇದನ್ನು ಬೇಕಾದ್ರೆ ನಿಮಗೆ ಲಟ್ಟಣಿಗೆ ಸಹಾಯದಿಂದ ಇನ್ನೂ ಚೆನ್ನಾಗಿ ತೆಳುವಾಗಿ, ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ಹಾಕ್ಕೋಬೋದು. ಸ್ವಲ್ಪ ಲಟ್ಟಣಿಗೆನೂ ಎಣ್ಣೆನ ಸವರ್ಕೊಂಡು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವು ಚೆನ್ನಾಗಿ ಬರುತ್ತದು. ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಅಂತ. ಈಗ ನಿಮಗೆ ಬೇಕು ಅಂದರೆ ಕರೆಕ್ಟಾಗಿ ಒಂದು 5 ನಿಮಿಷ ಚೆನ್ನಾಗಿ ತೊಟ್ಕೊಂಡ್ರೆ ಮುಗೀತು. ಈಗ ದೋಸೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡೋಣ. ಇದು 5 ನಿಮಿಷ ಕಾಯಿಲೆ. ಈಗ ನೋಡಿ ಆಗಿದೆ ಒಬ್ಬಟ್ಟಿದು. ಈಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಅರಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಪ್ಯಾನ್ ಮೇಲೆ ಹಾಕ್ಕೊಂಡು ನೀಟಾಗಿ ಆಯಿಲ್ನ ಸ್ಪ್ರೆಡ್ ಮಾಡಿ ನೋಡಿ ಬೆಂದಿದೆ ಅನ್ನೋದಕ್ಕೆ ಸ್ವಲ್ಪ ಹಿಟ್ಟೆಲ್ಲ ಉಪ್ತಾ ಇದೆ. ಈಗ ಸ್ವಲ್ಪ ಮಗ್ಚ್ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ತುಂಬ ಸಿಂಪಲಾಗಿ ಬೇಗನೆ ಮಾಡ್ಕೋಬೋದು. ನಾವು ಬೇಗ ಹಿಟ್ಟು ಕಲಸಿಟ್ರೆ ಸಾಕು. ನಾವು ಹಿಟ್ಟನ್ನು ನಾವು ಒಬ್ಬಟ್ಟು ಮಾಡ್ತೀವಿ ಅಂದರೆ ಹಿಟ್ಟನ್ನು 1 ಅವರ್ ಮುಂಚೆನೇ ಕಲಸಿಟ್ರೆ ಚೆನ್ನಾಗಿ ಹೂರಣ ಮಾಡಿಟ್ಬಿಟ್ಟು ಆಮೇಲೆ ನಮ್ಗೆ ಯಾವಾಗ ಬೇಕೋ ಆವಾಗ ತೊಟ್ಕೊಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ತೆಳುಗೆ ಬರುತ್ತೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗೂ ಬರುತ್ತೆ, ತುಂಬ ರುಚಿಯಾಗೂ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.